Hi guys. Hello friends. Welcome to Pondicherry. ತಗೊಂಡ್ರಿ ಕಾಸ್ಟ್ಯೂಮ್ಸ್. ನಮ್ ಗಾಡಿ ಬಂದು ಈ ತರ ಬೀಚ್ ಮನಲ್ಲಿ ಕಚ್ಕೋಬಿಟ್ಟೆ. ಗೈಸ್ ವಿ ರೀಚ್ಡ್ ಪಾಂಡಿ. ನೆನ್ನೆ ನೈಟ್ ವಿಡಿಯೋ ಮಾಡೋಕ್ಕಾಗಿಲ್ಲ, ತುಂಬ ಟೈರ್ಡ್ ಆಗಿತ್ತು. ಸೊ ಡಿನ್ನರ್ ತಿಂದ್ಬಿಟ್ಟು ಬೇಗ ರೂಮೆಲ್ಲ ಚೆಕ್ ಇನ್ ಮಾಡಿಬಿಟ್ಟು ಏನಿದೆಯಲ್ಲ ಮಾಡ್ಕೊಬಿಟ್ಟು, ಸೊ ಇವಾಗ ಬೆಳಗ್ಗೆ ಎದ್ದು ಏನೇನೋ ಪ್ಲ್ಯಾನ್ಸ್ ಇಟ್ಕೊಂಡಿದ್ದೋ, ಬೇಗನೆ ಎದ್ದಬೇಕು, ಸನ್ರೈಸ್ ಮುಂಚೆನೇ ಬೀಚ್ಗೆಲ್ಲ ಹೋಗ್ಬೇಕು ಅಂತ. ಬಟ್ ಲೇಟ್ ಆಗಿದೆ, ಅದರಿಂದ ಲೇಟಾಗಿ ಎದ್ದಿದ್ದೀವಿ, ಅದರಿಂದ ಸನ್ರೈಸ್ ಎಲ್ಲ ಏನೋ ನೋಡೋಕ್ಕಾಗಿಲ್ಲ. ಸೊ ನಾವು ಆಲ್ರೆಡಿ ರೆಡಿ ಆಗಿಬಿಟ್ಟು ಹೋಗ್ತಾ ಇದ್ದೀವಿ ಬ್ರೇಕ್ಫಾಸ್ಟ್ ತಿನ್ನೋಣ ಅಂತ. ಹೋಗಿ ಬ್ರೇಕ್ಫಾಸ್ಟ್ ತಿನ್ಕೊಂಡು ನೆಕ್ಸ್ಟ್ ಬೀಚ್ಗೆ ಹೋಗ್ತೀವಿ. ಸೊ ನಾನು ರೂಮ್ ಟೂರೆಲ್ಲ ಮಾಡೋಣ ಅಂದ್ಕೊಂಡಿದ್ದೆ ಗಾಯ್ಸ್ ನೆನ್ನೆ ಈವ್ನಿಂಗೆ. ಬಟ್ ಆದರೆ ಹಿಂಗೆ ಹೇಳೋದು, ಟಯರ್ಡಲ್ಲಿ ಮಲ್ಕೊಬಿಟ್ಟೆ. ಇವಾಗ ಮಾಡೋಕ್ಕಾಗೋ ಪರಿಸ್ಥಿತಿಯಲ್ಲಿ ರೂಮ್ ಇಲ್ಲ. ಸೊ ಇವಾಗ ಹೋಗ್ಬಿಟ್ಟು ಬೀಚಲ್ಲೆಲ್ಲ ಸ್ವಲ್ಪ ಆಟ ಆಡಿಬಿಟ್ಟು, ಫಸ್ಟ್ ಬ್ರೇಕ್ಫಾಸ್ಟ್, ಆಮೇಲೆ ಬೀಚಲ್ಲಿ ಆಟ ಆಡಿಬಿಟ್ಟು ಹೇಗೇನು ಬಂದು ರೆಫ್ರೆಶ್ ಎಲ್ಲ ಆಗಿಬಿಟ್ಟು ಬೆಂಗಳೂರಿಗೆ ಒಳ್ಳೆದೇ ಅನ್ಕೋತೀನಿ. ಇಲ್ಲ ಅದಕ್ಕೆ ಮುಂಚೆ ನಾನು ಸ್ಟ್ರೀಟ್ ಶಾಪಿಂಗ್ ಏನಾದ್ರು ಮಾಡಿದ್ರೇನು ಮಾಡ್ತೀವಿ. ಸೊ ಹೌದಾ, ಸೇ ಹಾಯ್ ಟು ಮೈ ಚಾನಲ್ ಪಾಪ. ಇರೋದೇ 50 ಜನ ಸಬ್ಸ್ಕ್ರೈಬರು, ಇದು ಸ್ವಲ್ಪ ಭಾರಿ ಓವರೇ, ಪರವಾಗಿಲ್ಲ. ಇವಾಗ ನೀವು ಬೀಚಲ್ಲಿ ಆಟ ಆಡ್ತೀರಾ? ಸರ್ ನಾನು ಬೀಚ್ ವ್ಯೂ ನಿಮ್ಗೆ ತೋರಿಸ್ತೀನಿ ಗೈಸ್, ಬೀಚ್ ವ್ಯೂ. ಸೊ ಇದೇ ರಾಕ್ ಬೀಚ್. ನೋಡೋ ಚರಣ್ ಇಲ್ಲ ಹೇಳ್ತೀನಿ, ಕಳಿಸ್ಕೊಳೋ. ಆ ಕಡೆ ಬಂದ್ರೆ ವಿಡಿಯೋ ಬ್ಯಾಕು. ಸೊ ಗೈಸ್ ವಿ ಆರ್ ಇನ್ ರಾಕ್ ಬೀಚ್. ಬೀಚ್ ನ ತೋರಿಸಿ, ನಡ್ಕೊಂಡ್ ಬರೋದು ಅಷ್ಟೇ ತರ. ದಿಸ್ ಇಸ್ ದ ರಾಕ್ ಬೀಚ್. ಇನ್ನು ಸುಮ್ಮನೆ ಬಂದು ಇವಾಗ ಫೋಟೋಸ್ ಎಲ್ಲ ತಗೋತಾ ಇದ್ದೀವಿ ಅಷ್ಟೇ. ನೆಕ್ಸ್ಟ್ ಇಲ್ಲಿ ನಮ್ಮ ಫ್ರೆಂಡ್ಸ್ ಎಲ್ಲ ಬೀಚಲ್ಲಿ ಸ್ವಲ್ಪ ಆಟ ಆಡ್ತೀನಿ ಅಂತ ಹೇಳವ್ರೆ. ಅವರು ಆಟ ಆಡಿದ ಮೇಲೆ ನಾವು ಬ್ರೇಕ್ಫಾಸ್ಟ್ ತಿನ್ನಕ್ಕೆ ಹೋಗ್ತೀವಿ. Go bro. Hey, ಇದ್ದೇ ಹೋಯ್ತಿದ್ ನಾವು ಅಲ್ಲಿ. ಒಂದೇ ಕಾಲ್ ಮೇಲೆ ನಿಂತ್ಕೊಳ್ರಿ ಎಲ್ರು. ಅಪ್ಪು ಬಾರೋ ಹೊರಗಡೆಯಿಂದ. ನಡ್ಕೊಂಬ, ಇನ್ನ ಮುಂದೆ, ಇನ್ನ ಆ ಕಡೆ ಹೋಗ, ಇನ್ನ ಆ ಕಡೆಯಿಂದ ಹೋಗ. ಲೆಟ್ಸ್ ಕಮ್ ಆನ್. ಶ್ವೇತಾ ಅವರೇ, ಗೈಸ್ ಇಲ್ಲಿ ರಿಂಗ್ ಹಾಕೊಂಡು ಗಿಫ್ಟ್ ಕೇಳ್ತಾರಲ್ಲ, ಅದು ಆಡಕ್ಕೆ ಬಂದಿದ್ದೀನಿ. ಇವಾಗ ನೆಕ್ಸ್ಟ್ ನಾನು ಹಾಕ್ತೀನಿ. ಹಾಕ್ತೀನಿ. ಅದಕ್ಕೆ ಮಾಡ್ತಾ ಇರೋದು. ಹಾಕ್ಲಾ?
ಲಾಸ್ಟ್ ಒನ್ ಒಂದು 50 rupees 8 ರಿಂಗ್. ನೆಕ್ಸ್ಟ್ ಗನ್ ನೋಡಿಯಕ್ಕೆ ಹೋಗ್ತೀನಿ. ಕಮನ್. ಸೊ ಇವಾಗ ಗನ್ ಶೂಟಿಂಗ್ ಗೈಸ್. ಸ್ನೈಪರ್ ಶಾಟ್ ಹೊಡೆದ್ನಾ? ಇಲ್ಲ ಹೊಡೆದು ವಾಪಸ್ ಬಂದು ಗುಂಡು ನೋಡ ಇಲ್ಲ ಆಯ್ತಾರೆ ಅನ್ಸಿರಲ್ಲ. ಹೊಡೆದಿದ್ದೀನಿ ಒಂದು. ಇಲ್ಲ ನೋಡು ಎರಡು ಕೊಡು. ಆ ರೈತಿ ಬೇಡ. ನಾನೇ 2 ಕೊಡುತ್ತೇನೆ. ಪಾಪ ಹೊಡೆದೇ ಬಿಡ್ತೀನಿ ನೀವು. ಹೆಂಗೆ ಕವರ್ ಮಾಡ್ತಾ ಹೊಡಿಯೋದು ಕವರ್ ಮಾಡ್ತಾ ಇದ್ದೀರಾ? ಹೊಡ್ಜಿಲ್ಲ ನನ್ಗೆ ಬಂದು ಹೊಡಿತು ಕೈಯ ಗುಂಡು. ಇಲ್ಲ ಇನ್ನ 2 ಹೊಡೀರಿ 2 ಹೊಡೀರಿ. ತಿರುಗು ಇಲ್ಲೇ ಬಂದು ಇವಾಗ ಅವ್ನು ಕಾಲ್ ಬಿಡಿ. ಹೆಂಗೆ ಕ್ರೇಜಿ ಸೂಪರ್. ದುಡ್ಡು ಕೊಡ್ಬೇಕು. ಹಾಯ್ ಗಾಯ್ಸ್, ನಾವು ಇವಾಗ ಪಾಂಡಿಗೆ ಬಂದು ಬೆಳಗ್ಗೆನೆ ಬೀಚ್ ಎಲ್ಲ ಅಲ್ಲಿ ರಾಕ್ ಬೀಚ್ ಎಲ್ಲ ನೋಡಿಬಿಟ್ಟು ಆಮೇಲೆ ಒಳ್ಳೆ ಫ್ರೆಂಚ್ ಕೆಫೆಗೆ ಹೋಗಿ ಫ್ರೆಂಚ್ ಬ್ರೇಕ್ಫಾಸ್ಟ್ ಎಲ್ಲ ತಿಂದ್ಬಿಟ್ಟು ಎಗೇನ್ ಇನ್ನೊಂದು ಬೀಚಿಗೆ ಬಂದಿದ್ದೀವಿ. ಯಾಕೆ ಮುಚ್ಕೋತಾ ಇದ್ದೀರಾ ಮಕ್ಕನ ಚರಣ್ ಅವರೇ? ಸೊ ಇಲ್ಲಿ ಲೋಕಲ್ ಬೀಚಲ್ಲಿ ಲೋಕಲ್ ಫುಡ್ ತಿನ್ನಕ್ಕೆ ಬಂದಿದ್ದೀವಿ. ನಾನು ತೋರಿಸ್ತೀನಿ ಯಾವ ಥರ ಇರುತ್ತೆ ಅಂತ, ವೆಯ್ಟ್ ಮಾಡಿ. ನಾವು ಇಲ್ಲಿ ಇದರಲ್ಲಿ ವಂಜರಂ ಫಿಶ್ ಆರ್ಡರ್ ಮಾಡಿದ್ದೀವಿ ಫ್ರೈಗೆ, ಒಂದು ಫುಲ್ ಫಿಶು. ಈ ಥರ ಇದೆ ವ್ಯೂಸು ಬೀಚಲ್ಲಿ, ಬೀಚ್ ಸೈಡಲ್ಲಿ ಈ ಥರ ಎಲ್ಲ ತಗೊಂಡು ಇಲ್ಲೇ ತಿನ್ನೋಣ ಅನ್ಕೊಂಡಿದೀವಿ. ಆರ್ಡರ್ ಮಾಡಿದೀವಿ. ಫುಡ್ ಬರುತ್ತೆ. ಫುಡ್ ಬಂದಿದ್ಮೇಲೆ ಫುಲ್ ಚೆನ್ನಾಗಿ ತಿನ್ನೋದೆ ಗೈಸ್. ಒಂದ್ ಸೆಕೆಂಡ್ ನಾನು ಬರ್ತೀನಿ. ಏನ್ ಪ್ರಜ್ವಲ್ ಸಿಗ್ತಾ? ನೀವಿಬ್ರು ಏನ್ ಆರ್ಡರ್ ಮಾಡಿದ್ದೀರಾ? ನಾವು 4 ಕಾಲಲ್ಲಿ ಓಡಾಡೋದು, 6 ಕಾಲಲ್ಲಿ ಬರೋದು, ಹಿಂಗ್ ಹೋಗೋದು, ಆಮೇಲೆ ಹಿಂಗ್ ಹೋಗೋದು. ಫುಡ್ ಬಂತು. ಮೀನ್ ಸಾರು, ಅನ್ನ, ಫಿಶ್ ಫ್ರೈ ಆರ್ಡರ್ ಮಾಡಿದ್ದೀವಿ. ಇಲ್ಲಿ ಇದು ಹೆಸರೇನು ಕ್ರ್ಯಾಬು, ಮತ್ತು ಇಲ್ಲಿ ಪ್ರಾನ್ಸು. ಸೊ ಇಲ್ಲಿ ಮೀನು ಸಾಂಬಾರು, ರಸಮ್ಮು, ಸಾಂಬಾರೆಲ್ಲ ಕೊಟ್ಟವ್ರೆ, ಹಾಕೊಂಡು ತಿನ್ನೋದು. ಪೊರಿಯರೆಲ್ಲ ಕೊಡೋಲ್ಲ, ಜಸ್ಟ್ ಮೀನು ಸಾಂಬಾರು ಅಂದರೆ ಈ ಥರ ಅಷ್ಟೇ. ನಾವು ಏನು ಬೇಕೋ ಎಕ್ಸ್ಟ್ರಾ ಅಲ್ಲಿ ಮೀನು ಸಾರು ಮತ್ತು ಅನ್ನ ಅಂದರೆ ಈ ಥರ ಕೊಡ್ತಾರೆ. ಎಕ್ಸ್ಟ್ರಾ ಸೈಡ್ ಡಿಶ್ ಬೇಕಂದರೆ ನಾವು ಈ ಥರ ಆರ್ಡ್ರ್ ಮಾಡಿದ್ರೆ ಅವರು ಕೊಡ್ತಾರೆ. ಯಾವ ಥರ ಇದೆ ಅಂದರೆ ಫುಡ್ ಅಂತೂ ಮಸ್ತು ಹೋಮ್ ಫುಡ್ ಥರ ಸಖತ್ತಾಗಿದೆ. ಅದು ಪ್ರಾನ್ಸ್ ಅಂತೂ ಅಲ್ಟಿ. ಇದಕ್ಕೋಸ್ಕರನೇ ಬರ್ಬೋದು ಇಲ್ಲಿ ಗಾಯ್ಸ್. ಫುಲ್ಲು ಸಮುದ್ರ. ಇದು ಯಾವ ಬೀಚ್ ಅಂದರೆ ಕುಪ್ಪಂ ಬೀಚ್. ಯಾವ ಥರ ಇದೆ ನೋಡಿ. ಸಕ್ಕತ್ತಾಗಿದೆಯಲ್ಲ? ಡ್ರೈವ್ ಮಾಡ್ತಾ ಇದ್ದೆ ಫ್ರೆಂಡ್. ಓಕೆ ಸೈಲೆಂಟ್ ಗೈಸ್. ಇವಾಗ ನಾವು ಎಗೈನ್ ಫಸ್ಟ್ ಕುಪ್ಪಂ ಬೀಚಲ್ಲಿ ಇದ್ದೋ. ಇವಾಗ ಅಲ್ಲಿಂದ ಎಗೈನ್ ಇವಾಗ ನಾವು ಪಾಂಡಿ ಮೆರಿನಾ ಬೀಚ್ಗೆ ಹೋಗ್ತಾ ಇದ್ದೀವಿ. ಸೊ ಅಲ್ಲೋಗಿ ಇವ್ರು ಬೀಚಲ್ಲಿ ಆಟ ಆಡ್ಬೇಕು ಅಂತ ಹೇಳ್ತಾ ಇದ್ರು. ಯಾಕೆ ಪ್ಯಾಂಟ್ ಎಲ್ಲ ಹಾಕೊಂಡು ಮುಚ್ಕೋತಾ ಇದ್ದಾರೆ ನೋಡು ಬಾಬು. ಏನು ಇವರು ತುಂಬಾ ಬಿಗ್ಗು ಸೆಲೆಬ್ರಿಟಿ. ಇವ್ರನ್ನ ನಾವು ವಿಡಿಯೋದಲ್ಲಿ ತೋರಿಸಿದ ತಕ್ಷಣ ನಮ್ಗೆ ಒಂದು 1000 ಫಾಲೋವರ್ಸ್ ಬಂದ್ಬಿಡತ್ತಾರ. ಮುಖ ಮುಚ್ಕೊಳ್ಳೋದು ಆವು ಅಂದ್ರೆ ನಾನು ಒಂದ್ಸತಿನ ಸ್ಕೂಬಾ ಎಲ್ಲ ಮಾಡಿಲ್ಲ. ನಾನು ಏನು ಎಕ್ಸ್ಪ್ಲೋರ್ ಮಾಡಿಲ್ಲ. ಮಾಡಿದೀನಿ ಆದ್ರೆ ಮುಖ ಎಲ್ಲ ಕಪ್ಪಗೋಯ್ತಲ್ಲ ನಂದು. ಮನೋದು ಬ್ಲಾಕ್ ಕಲರ್ ಶೇಡ್ಸ್ ಸಾಕು. ಇಲ್ಲ ಯಾವ ತರ ಹುಡುಗಿ ಯಾವ ತರ ಕಾಣಿಸ್ತ ಬೀಚ್ ಸೈಡ್ ಅಲ್ಲಿ ಇರ್ತಾರಲ್ಲ ಅದೇ ತರ ಹುಡುಗಿ ತರ ಕಾಣಿಸ್ತೀನಿ ಸನ್ಲೈಟ್ ಅಲ್ಲಿ. ಸನ್ಲೈಟ್ ಬೆಂದೋಗಿರೋದು ಸನ್ ಟನ್ ಆಗಿರೋದು ತುಂಬಾ ಕಾಣಿಸ್ತೈತೆ. ಎಲ್ಲಿ? ಓ ಮೈ ಗಾಡ್. ಇಲ್ಲಿ ಫುಲ್ ಡೀಪ್. ಇಲ್ಲೆಲ್ಲ ಮಾಡ್ಬಾರ್ದು ಅನ್ಸುತ್ತೆ. ಇಲ್ಲಿ ಬೇಡ ಬಿಡೋಣ. ಇವಾಗ ಏನು ಇಳಿತೀರಾ ಇಲ್ವಾ? ಹೆಂಗೆ ಆಡ್ಲಾ ಹಿಂಗ ಬೀಚ್ಲ
ಅಲ್ಲೋಡಾಗಿಲ್ಯಾ ಯಾವ ಬೀಚಲ್ಲೂ ಬಿಲ್ ಬರ್ದಂದ್ರೆ ಬಂದ್ರೆ ಏನಕ್ಕೋ ಬೀಚು ಅಲ್ಲ ನೋಡಲ್ಲಿ ಆ ತರ ಇದ್ರಲ್ಲಿ ಹಾಕೊಂಡು ಹೋಗ್ಬೇಕು ಎಂತಿಕ್ ಬೋಟಲ್ಲಿ ಏನು ಕ್ರೂಸ್ ನೋಡಲ್ಲಿ ಇಷ್ಟ ಇಲ್ಲಿಲ್ಲ ಸುಸ್ತಾರ ಸುಮ್ಮನೆ ನೋಡ ಅಲ್ಲೇ ರೌಂಡ್ ಓಡ್ಸಕ್ಕೆ ಮತ್ತೆ ಡೀಪ್ ಕರ್ಕೊಂಡು ಹೋಗ್ತಾರೆ ಅನ್ಕೊಂಡ್ರಾ ನಡಿ ಇಲ್ಲಿಯಾನ ಇಲ್ಲಿಲ್ಲ ಅಲ್ಲೋ ಹೋಗೋಣ ಲಾಸ್ಟ್ ಜನ ನೋಡು ಆ ಕಡೆ ಬಿಟ್ಟು ಹೋಗೋಣ ಅಲ್ಲೊಂದು ಕಾರ್ ಬೇಜಾನ ಐತೆ ಮತ್ತೆ ಟರ್ನ್ ಮಾಡು ತಿರ್ಗ್ಸು ಲೋ ಅಲ್ಲಿ ಹೋಗ್ಬಾರ್ದು ವಾಸ್ ಕಚ್ಕೊಳ್ಳುತ್ತೋ ಆರಾಮಾಗಿ ಇಷ್ಟು ಜನ ಅಲ್ಲಾಡ್ಸ್ಬಾರ್ದು ಯಾರು ಕಚ್ಕೊಳಲ್ಲ ಬರಲೇ ಅವ್ರು ಯಾರು ಮಕ್ಕಳು ಸುಚ್ಚಿದ ಜಾಗದಲ್ಲೇ ಕಾರ್ ಸುಚ್ಚಿಬಿಟ್ಟಿದ್ದಾರೆ ಟೈರ್ನ. ನಮ್ ಗಾಡಿ ಬಂದು ಈ ತರ ಬೀಚ್ ಮನಲ್ಲಿ ಕಚ್ಕೊಬಿಟ್ಟಿದೆ ಗಾಯ್ಸ್. ಇವಾಗ ಅದನ್ನ ರೆಡಿ ಮಾಡ್ತಾವ್ರೆ. ಹಿಂಗ್ ತೆಗ್ದ್ರೆ ಬಂದ್ಬಿಡುತ್ತಾ? ಮತ್ತೆ ಅವ್ರು ಅಷ್ಟೊತ್ತರ ಕಷ್ಟಪಟ್ರು ಇನೋವಾ ಗಾಡಿಯವರು. ಅದಕ್ಕೇನಾ ನಂಗೆ ಯೂಟರ್ನ್ ತಗೊಂಡು ಹೋಗಿದ್ರೆ ಹೋಗ್ಬಿಡ್ಬೋದಿತ್ತು ಅಂತೀಯ ಬಾಬು? ನಾನು ಸ್ಲೋ ಮಾಡ್ಬಿಟ್ಟೆ ಇಲ್ಲಿ ಒಂದು ಪಾಯಿಂಟ್ ಆಫ್ ವ್ಯೂ ಅಲ್ಲಿ. ಇಲ್ಲ ಇದು ಪಕ್ಕ ಕಟ್ಕೊಳ್ಳುತ್ತೋ ಮರಳಲ್ಲಿ ನಿಂಗೆ ಹೇಳಿದ್ರೆ ಕೇಳಿಲ್ಲ ಅಷ್ಟೇ. ಇಲ್ಲಿ ಮೀನ್ದು ಇದಿತ್ತಪ್ಪ ಪಿನ್ನಡಿನಾ பின்னாடியா முன்னாடியா முன்னாடி ஓகே ಗೋ ಮೂವ್ ಮಾಡಿಸಿ. ಹ್ಯಾಂಡ್ ಪವರ್ ಕಮ್ ಆನ್ ಲೆಟ್ಸ್ ಗೋ ಕಮ್ ಆನ್. ಕ್ಲಾಸ್ ಇರುತ್ತೆ ಕ್ಲಚ್ ಹಾಕಿನೇ ಸ್ಟಾರ್ಟ್ ಮಾಡಿ ಸಿಗಿರ ಪರೆ ಬಸ್ಸಿ ಅಣ್ಣ தள்ளி போண்ணா தள்ளி போற அவ்வளவுதான் கிளட்ச் பிடிச்சியா ஆன் பிரேக் எடு ಕಮ್ ಆನ್ ಪುಷ್ ಪುಷ್ come on come on ಸೂಪರ್ ಪ್ಲಾನ್ ಅಲ್ಲಿ ಚೇಂಜಸ್ ಆಗ್ಬಿಟ್ಟಿದೆ ಗೈಸ್. ಇವಾಗ ನಾವು ಜಲಕ್ಷ ದಿನಕ್ಕೆ ಬಂದಿದ್ದೀವಿ. ಬೇರೆ ಯಾವ ಬೀಚಲ್ಲೂ ಅಲೋ ಮಾಡ್ತಾ ಇಲ್ಲ ಅಂದ್ಬಿಟ್ಟು ಅಗೇನ್ ವಿ ಕೇಮ್ ಟು ರಾಕ್ ಬೀಚ್ ತಾನೇ ಬಂದಿದ್ದೀವಿ. ರಾಕ್ ಬೀಚ್ ಬಂದಿದ್ದೀವಿ. ನನ್ನ ಕತ್ತಲೆಲ್ಲ ಬೇರೆ ಚೇನೇ ಕಾಣಿಸ್ತಾ ಇದೆ. ಯಾಕಂದ್ರೆ ನಮ್ಮ ಇವ್ರ ಜೊತೆಗೆ ಬಂದಿರೋರು ಬೀಚಲ್ಲಿ ಆಡ್ತಾರೆ ಅಂದ್ಬಿಟ್ಟು. ಅವ್ರದೇ ನಮ್ಮ ಮೇಡಮ್ ಅವ್ರದೇ. ವಾವ್, ಎಲ್ಲಿಂದ ತಗೊಂಡ್ರಿ ಕಾಸ್ಟ್ಯೂಮ್ಸ್? ಏ ನಿಜವಾಗ್ಲೂನಾ? ಹೋಟ್ಲಿಂದ ಕತ್ಕೊಂಡ್ ಬಂದಿರೋ ಟವಲ್ಲ? ಇಲ್ಲ ಮನೆದಂದ್ರು ಅವರು. ಮತ್ತೆ ಹೋಟ್ಲ್ ನಿಮ್ ಮನೇಲಿ ಇಂಥ ಟವಲ್ ಯೂಸ್ ಮಾಡೋದಾ? ಹೌದಾ? ಏ ನಿಜವಾಗ ಕಾಸು ಕೊಟ್ಟು ತಗೊಂಡಿರೋದಾ ಇಲ್ಲ ಹೋಟ್ಲಿಂದ ಕದ್ದಿರೋದಾ? ಸೀರಿಯಸ್ಲಿ? ಹಾಯ್ ಗಾಯ್ಸ್, ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಪಾಂಡಿಚೇರಿ. ಚೆನ್ನಾಗಿ ಕಟ್ಟಾಗ್ಬಿಟ್ಲು.